ಫ್ಯಾಟ್ ಮತ್ತೆ ಕೊಲೆಸ್ಟ್ರಾಲ್ ಇವೆರಡು ಸೇಮ್ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಅವೆರಡಕ್ಕೂ ಸಂಬಂಧನೇ ಇಲ್ಲ. ಎರಡು ಡಿಫ್ರೆಂಟ್ ಥಿಂಗ್. ಫ್ಯಾಟ್ ಬಂದ್ಬಿಟ್ಟು ನಾವು ಏನು ತಿಂತೀವೋ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಸ್ಕಿನ್ ಅಲ್ಲಿ ಮತ್ತೆ ನಮ್ಮ ಮಸಲ್ಸ್ ಅಲ್ಲಿ ಮತ್ತೆ ನಮ್ಮ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಇದು ನಮ್ಮ ಬಾಡಿಗೆ ಸಾಫ್ಟ್ ಕುಷನ್ ತರ ಕೆಲಸ ಮಾಡುತ್ತೆ. ಅದೇ ಕೊಲೆಸ್ಟ್ರಾಲ್ ಬಂದ್ರೆ ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡೋದು, ಇದು ನಮ್ಮ ಬ್ಲಡ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಕೊಲೆಸ್ಟ್ರಾಲ್ ಏನಪ್ಪಾ ಅಂದ್ರೆ ನಮ್ಮ ಬಾಡಿಲಿ ಆರ್ಗನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಉದಾಹರಣೆಗೆ ಒಂದು ಗಾಡಿ ಅಂತ ತಗೊಂಡ್ರೆ ಅದರಲ್ಲಿ ಫ್ಯಾಟು ಫ್ಯೂಯಲ್ ತರ ಕೆಲಸ ಮಾಡುತ್ತೆ, ಕೊಲೆಸ್ಟ್ರಾಲು ಅದೇ ಗಾಡಿಲಿರೋ ನಟ್ಟು ಬೋರ್ಡ್ ತರ ಕೆಲಸ ಮಾಡುತ್ತೆ. ನಿಮ್ಮ ಬಾಡಿಲಿ ಎಷ್ಟು ಕೊಲೆಸ್ಟ್ರಾಲ್ ಇದೆ, ಎಷ್ಟು ಫ್ಯಾಟ್ ಇದೆ ಅಂತ ನಿಜವಾಗ್ಲೂ ನೀವೇನಾರು ತಿಳ್ಕೊಬೇಕು ಅಂದ್ರೆ ನನಗೆ DM ಮಾಡಿ. ಯಾಕೆ ಅಂದ್ರೆ ದಪ್ಪ ಇರೋರ್ಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಹೇಳೋದು ಸುಳ್ಳು, ಮತ್ತೆ ತುಂಬಾ ಸಣ್ಣ ಇರೋರ್ಗೆಲ್ಲ ಕೊಲೆಸ್ಟ್ರಾಲೇ ಇರಲ್ಲ ಅನ್ನೋದು ಸುಳ್ಳು. ಕೊಲೆಸ್ಟ್ರಾಲು ದಪ್ಪ ಸಣ್ಣದ ಮೇಲೆ ಡಿಪೆಂಡ್ ಆಗಲ್ಲ, ಅದು ನಮ್ಮ ಬ್ಲಡ್ ಅಲ್ಲಿ ಎಷ್ಟಿದೆ ಅಂತ ಗೊತ್ತಾಗೋದು. ಫ್ಯಾಟ್ ಮಾತ್ರ ನಾವು ಎಷ್ಟು ದಪ್ಪ ಇರ್ತೀವೋ, ದಪ್ಪ ಇರೋರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ, ಸಣ್ಣ ಇರೋರಿಗೆ ಫ್ಯಾಟ್ ಕಮ್ಮಿ ಇರುತ್ತೆ. ಅದೇ ಕೊಲೆಸ್ಟ್ರಾಲ್ ಬೇರೆ ತರ. ಅದು ಯಾವ ತರ ತಿಳ್ಕೋಬೇಕು, ನಿಮ್ಗೆ ಏನಾದ್ರೂ ನಿಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನಗೆ DM ಮಾಡಿ.